ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಏನಪ್ಪಾ ಅಂತ ಅಂತೀರಾ, ನಮ್ಮೆಲ್ಲ ಹಿಂದೂಗಳಿಗೂ ನೂರಾರು ವರ್ಷಗಳಿಂದ ಕನಸಾಗಿದ್ದಂತಹ ಒಂದು ದಿವಸ ಇನ್ನೇನು ಕೆಲವೇ ದಿನದಲ್ಲಿ ನನಸಾಗ್ತಾ ಇದೆ. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ಜನವರಿ 22ನೇ ತಾರೀಕು 2024ರಂದು ನಮ್ಮ ಶ್ರೀರಾಮಚಂದ್ರರ ಪ್ರತಿಷ್ಠಾಪನೆ ನಡೀತಾ ಇರೋದು ನಮ್ಮೆಲ್ರಿಗೂ ಗೊತ್ತಿರೋಂಥ ವಿಷಯನೇ. ಸೊ ನಮ್ಮೆಲ್ರಿಗೂ ಅಯೋಧ್ಯೆ ಅಂದ ತಕ್ಷಣ ನೆನಪಾಗೋದು ನಮ್ಮ ಭಾರತದ ನಮ್ಮ ಶ್ರೀರಾಮಚಂದ್ರರ ಜನ್ಮಸ್ಥಳ ಆಗಿರುವಂಥ ಅಯೋಧ್ಯ. ಸೊ ಆದರೆ ಇಲ್ಲೂ ಕೂಡ ಥೈಲ್ಯಾಂಡಲ್ಲೂ ಅಯೋಧ್ಯೆ ಅನ್ನೋ ಒಂದು ಸ್ಥಳ ಇದೆ. ಸೊ ಇದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಇವತ್ತು ನಮ್ಮ ಭಾರತದ ನಮ್ಮ ಶ್ರೀರಾಮಚಂದ್ರರ ಜನ್ಮಸ್ಥಳ ಆದಂಥ ಅಯೋಧ್ಯೆಗೂ ಇಲ್ಲಿನ ಅಯೋಧ್ಯೆಗೂ ಇರುವಂಥ ಸಂಬಂಧ ಏನು ಮತ್ತು ಅದ್ರ ವಿಶೇಷತೆ ಏನು, ಈ ಅಯೋಧ್ಯೆ ಅನ್ನೋ ಸ್ಥಳ ಎಲ್ಲಿದೆ, ಅಷ್ಟೇ ಅಲ್ಲದೆ ಇಲ್ಲಿನ ಅಯೋಧ್ಯೆಯಿಂದ ನಮ್ಮ ಶ್ರೀರಾಮಚಂದ್ರರ ಪ್ರತಿಷ್ಠಾಪನೆಗೆ ಇಲ್ಲಿನ ಮಣ್ಣನ್ನು ಸಹ ಕಳಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ತಪ್ಪದೇ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಕುಸುಮ ಅಂತ, ನಾನು ಥೈಲ್ಯಾಂಡಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಥೈಲ್ಯಾಂಡ್ನ ಏನ್ಷಿಯನ್ ಸಿಟಿ ಅಂತಾನೆ ಫೇಮಸ್ ಆಗಿರೋ ಅಯೋಧ್ಯೆಯದ ಇನ್ನೊಂದು ಹೆಸರೇ ಅಯೋಧ್ಯ ಅಥವಾ ಅಯೋಧ್ಯ. ಇದು ದಿನ ಕಳೆದಂಗೆ ಅಯೋಧ್ಯೆ ಆಗಿದೆ ಅಷ್ಟೇ. ಸೊ ನಮ್ಮ ಭಾರತದ ಅಯೋಧ್ಯೆ ಮತ್ತು ಥೈಲ್ಯಾಂಡ್ನ ಅಯೋಧ್ಯೆಯ ಎರಡು ವಿಭಿನ್ನ ದೇಶಗಳು ಸುಮಾರು 3,500 ಕಿಲೋಮೀಟರ್ಗಳಿಂದ ಬೇರ್ಪಟ್ಟಿದೆ. ಆದರೆ ಈ ಎರಡೂ ರಾಷ್ಟ್ರಗಳನ್ನು ಮತ್ತು ಅದರ ಜನರನ್ನು ಒಟ್ಟಿಗೆ ಸೇರಿಸೋದು ನಮ್ಮ ಶ್ರೀರಾಮರು ಅಂತ ಅಂದರೆ ತಪ್ಪಾಗೋದಿಲ್ಲ. ಹೇಗೆ ಅಂತ ಹೇಳೋದಾದರೆ, ನಮ್ಮ ವಿಷ್ಣುವಿನ ಅವತಾರವೇ ರಾಮ ಮತ್ತು ಬುದ್ಧ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಸೊ ಇನ್ನು ಈ ಥೈಲ್ಯಾಂಡ್ನ ಅಯೋಧ್ಯೆ ಬಗ್ಗೆ ಹೇಳೋದಾದರೆ 1350ರಲ್ಲಿ ಸಿಯಾಮಿಸ್ನ ಕಿಂಗ್, ಸಿಯಾಮಿಸ್ ಅಂತ ಅಂದರೆ ಥೈಲ್ಯಾಂಡ್ನ ಹಳೆಯ ಹೆಸರು. ಸೊ ಈ ಥೈಲ್ಯಾಂಡ್ನ ಕಿಂಗ್ ಉತಾಂಗ್ ಅಂತ ಅನ್ನೋರು 1350ರಲ್ಲಿ ಇವಾಗಿನ ಥೈಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಆಗಿರುವಂಥ ಬ್ಯಾಂಕಾಕಿಂದ ಒಂದು 70 ಕಿಲೋಮೀಟರ್ಸ್ ದೂರದಲ್ಲಿ ಅಯೋಧ್ಯ ಅನ್ನೋ ಒಂದು ನಗರನ ಕಟ್ಟುತ್ತಾರೆ. ಸೊ ಈ ಕಿಂಗ್ ಉತಾಂಗ್ ಅಂತ ಅನ್ನೋರು ಯಾಕೆ ಅಯೋಧ್ಯ ಅಂತ ನಗರ ಕಟ್ಟಿದ್ರು ಅಂತ ಅಂದರೆ, ಇವರು ನಮ್ಮ ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣದಲ್ಲಿ ಬರುವಂಥ ರಾಮನ ಸಿದ್ಧಾಂತಗಳನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ ಅವರದೇ ಜನ್ಮಭೂಮಿ ಆಗಿರುವಂಥ ಅಯೋಧ್ಯ ಅನ್ನೋ ಒಂದು ಹೆಸರಲ್ಲಿ ಇಲ್ಲೂ ಕೂಡ ಒಂದು ನಗರವನ್ನ ನಿರ್ಮಾಣ ಮಾಡ್ತಾರೆ ಅನ್ನೋ ಮಾಹಿತಿ ಒಂದಾದ್ರೆ, ಇನ್ನೊಂದು ಮಾಹಿತಿ ಪ್ರಕಾರ ಇಲ್ಲಿನ ಹಿಂದಿನ ರಾಜರುಗಳಿಗೂ ನಮ್ಮ ಮರ್ಯಾದೆ ಪುರುಷ ರಾಮರ ವಂಶಸ್ಥರಿರಬಹುದು. ಆದರೆ ಅದರ ಪುರಾವೆಗಳು ಇವಾಗಿನ ಅಯೋಧ್ಯೆಯನ್ನ ಬರ್ಮೀಸ್ ಅಟ್ಯಾಕ್ ಮಾಡಿ ನಾಶ ಮಾಡಿದಾಗ ಆ ಪುರಾವೆಗಳು ಕೂಡ ಕಳೆದೋಗಿದೆ ಅಂತ ಇನ್ನೊಂದು ಕಡೆ ಸಿಕ್ಕಿದಂಥ ಮಾಹಿತಿ. ಆದರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಇರ್ಬೋದು ಅನ್ನೋದ್ರ ಬಗ್ಗೆ ಬೇರೆ ಮಾಹಿತಿ ನನಗೆ ಸಿಗಲಿಲ್ಲ. ಆದರೆ ನಾನು ಮೇಲೆ ಹೇಳ್ದಂಗೆ ಈ ಅಯೋಧ್ಯೆಯನ್ನ ಕಟ್ಟಿದಂಥ ರಾಜ ಉತಾಂಗ್ ಅವರು ನಮ್ಮ ಹಿಂದೂ ಪುರಾಣದ ರಾಮಾಯಣಕ್ಕೆ ಪ್ರೇರೇಪಿತರಾಗಿ ನಮ್ಮ ಶ್ರೀರಾಮರ ಸಿದ್ಧಾಂತಗಳನ್ನು ಪಾಲನೆ ಮಾಡೋದಕ್ಕೋಸ್ಕರ ಈ ನಗರಕ್ಕೆ ಅಯೋಧ್ಯ ಅನ್ನೋ ಹೆಸರಿಟ್ಟಿದ್ದಲ್ಲದೆ ನಮ್ಮ ರಾಮಾಯಣವನ್ನೇ ಥೈಲ್ಯಾಂಡ್ನ ಹೋಲಿ ಬುಕ್ ಆಗಿ ರಾಮ್ಕೀನ್ ಅಂತ ಕೂಡ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಥೈಲ್ಯಾಂಡಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಾಲಯಗಳನ್ನು ಸಹ ಕಟ್ಟಿಸ್ತಾರೆ. ಸೊ ಅಂದಿನಿಂದನೂ ಸಹ ಅವ್ರ ಹೆಸರು ಕೂಡ ಬದಲಾಗತ್ತೆ. ಸೊ ಅವರು ರಾಮ್ತಿ ಬೋಧಿ ಅನ್ನೋ ಹೆಸರಲ್ಲೇ ಫೇಮಸ್ ಆಗ್ತಾರೆ. ಅಷ್ಟೇ ಅಲ್ಲದೆ ಅಂದಿನಿಂದ ಇನ್ನು ಮುಂದಕ್ಕೆ ಥೈಲ್ಯಾಂಡ್ನ ಚಕ್ರಿ ಡೈನಸ್ಟಿ ಇರೋವರೆಗೂ ರಾಜರುಗಳಿಗೆ ರಾಮ ಅನ್ನೋ ಹೆಸರು ಕಂಟಿನ್ಯೂಯಸ್ ಆಗಿ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ನೀವೇನಾದರೂ ಥೈಲ್ಯಾಂಡ್ಗೆ ಬಂದಿದ್ರೆ ಅಥವಾ ಈ ದೇಶದ ಬಗ್ಗೆ ಗೊತ್ತಿರೋರಿಗೆ ಗೊತ್ತಾಗತ್ತೆ, ಇಲ್ಲಿ ಎಲ್ಲ ತಲೆಮಾರಿನ ರಾಜರಿಗೂ ಸಹ ರಾಮ ಅಂತಾನೆ ಕರೀತಾರೆ. ಲೈಕ್ ರಾಮ 1, ರಾಮ 2 ಹಾಗೇನೆ. ಸೊ ಇವಾಗಿರೋಂಥ ರಾಜ ಬಂದು ರಾಮ 10. ಹೀಗೆ ಇಲ್ಲಿನ ಅಯೋಧ್ಯೆ ಶುರುವಾಗಿತ್ತು. ಆಮೇಲೆ ಅಂದರೆ ಈ ಅಯೋಧ್ಯೆಯ ನಗರ ಕಟ್ಟಿದ 300-400 ವರ್ಷ ಎಲ್ಲವೂ ಚೆನ್ನಾಗಿರತ್ತೆ. ಬಟ್ ಅದಾದ ಮೇಲೆ ಥೈಲ್ಯಾಂಡ್ಗೂ ಮತ್ತು ಬರ್ಮೀಸ್ ಅವ್ರಿಗೂ ಆದಂಥ ಯುದ್ಧದಲ್ಲಿ ಈ ಅಯೋಧ್ಯೆಯನ್ನ ಬರ್ಮೀಸ್ ಅವರು ನೆಲಸಮವಾಗಿ ಸುಟ್ಟಾಕ್ಬಿಡ್ತಾರೆ. ಸೊ ನಾನಿವಾಗ ತೋರಿಸ್ತಾ ಇರೋವಂಥ ದೃಶ್ಯಗಳೇ ಬರ್ಮೀಸ್ ಅವರು ಸುಟ್ಟಾಕಿರುವಂಥ ಅಯೋಧ್ಯೆಯದ ದೃಶ್ಯಗಳು. ಸೊ ಇದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಸಿಟಿನ ಕಟ್ಟೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಂದ ಒಂದು 70-80 ಕಿಲೋಮೀಟರ್ ದೂರದಲ್ಲಿ ಇವಾಗಿನ ಬ್ಯಾಂಕಾಕ್ನ ಕಟ್ಟಿ ಅದನ್ನೇ ಕ್ಯಾಪಿಟಲ್ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ.
ಸೊ ಇದಿಷ್ಟು ಥೈಲ್ಯಾಂಡ್ನ ಅಯೋಧ್ಯೆ ಹೇಗಾಯಿತು ಅಂತ ಅನ್ನೋದ್ರ ಒಂದು ಹಿಸ್ಟ್ರಿ. ಸೊ ಹೀಗೆ ನಮ್ಮ ಶ್ರೀರಾಮಚಂದ್ರರ ಸಿದ್ಧಾಂತಗಳನ್ನು ಮತ್ತು ಹಿಂದೂ ಸಂಸ್ಕೃತಿಯ ಕೆಲವೊಂದು ಆಚಾರ ವಿಚಾರಗಳನ್ನು ಪಾಲನೆ ಮಾಡುವಂಥ ಈ ಅಯೋಧ್ಯೆಯ ಇಂದನೂ ಸಹ ನಮ್ಮ ಶ್ರೀರಾಮಚಂದ್ರರ ಪ್ರತಿಷ್ಠಾಪನೆಗೆ ಮಣ್ಣನ್ನು ಕಳಿಸಲಾಗ್ತಿದೆ ಅಂತ ಥೈಲ್ಯಾಂಡ್ನ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾದಂಥ ಸುಶೀಲ್ ಕುಮಾರ್ ಸರಾಫ್ ಮತ್ತು ಸ್ವಾಮಿ ವಿಜ್ಞಾನಂದರವರು ಹೇಳಿದ್ದಾರೆ. ಜೊತೆಗೆ ಹಿಂದಿನಿಂದನೂ ಸಹ ಥೈಲ್ಯಾಂಡ್ನ 2 ನದಿಗಳ ನೀರನ್ನು ಶ್ರೀರಾಮರ ಜನ್ಮಸ್ಥಳಕ್ಕೆ ಕಳಿಸ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ಇದೇ 22ನೇ ಜಾನ್ವರಿ 2024 ನಡೆಯುವಂಥ ನಮ್ಮ ಶ್ರೀರಾಮರ ಪ್ರತಿಷ್ಠಾಪನೆಯ ಲೈವ್ ಟೆಲಿಕಾಸ್ಟ್ ಕೂಡ ಬ್ಯಾಂಕಾಕ್ನಲ್ಲಿ ನೋಡುವಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಂಥ ಅಯೋಧ್ಯೆಯ ಮಣ್ಣಲ್ಲಿ ವಾಸ ಮಾಡ್ತಿರೋ ಭಾಗ್ಯ ನಮಗೆ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀರಾಮರ ಜನ್ಮಭೂಮಿಗೂ ಕೂಡ ಹೋಗುವಂಥ ಅವಕಾಶನ ಆ ದೇವರು ನಮಗೆ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಗೊತ್ತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.